ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಸೆಕೆಂಡ್ PUC ಪ್ರಿಪ್ರೇಟರಿ ಎಕ್ಸಾಮ್ 1 ಮ್ಯಾಥ್ಸ್ ಪೇಪರ್ನ ಉತ್ತರಗಳನ್ನು ನಾವೀಗ ನೋಡೋಣ. 6ನೇ ತಾರೀಕು ನಡೆದಂಥ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಮ್ಯಾಥ್ಸ್ನ ಉತ್ತರಗಳನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಟೋಟಲ್ ಎಲ್ಲ 47 ಕ್ವಶನ್ಸ್ದ ಕಂಪ್ಲೀಟ್ ಆನ್ಸರ್ ಇಲ್ಲಿದೆ. ಈಗ ಪಾರ್ಟ್ ಎನಲ್ಲಿ ನೀವು ನೋಡ್ಬೋದು. ಮೊದಲು ಆನ್ಸರ್ ಆಲ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 15 ಕ್ವಶನ್ ಇದ್ದಾವೆ. ಎಲ್ಲ ಪ್ರಶ್ನೆಗಳ ಉತ್ತರ ಇಲ್ಲಿದೆ, ನೀವು ನೋಡ್ತಾ ಹೋಗ್ಬೋದು. ಪಾರ್ಟ್ ಎ ಈಗಾಗಲೇ ಯಾರು 99 ರೂಪೀಸ್ ಪೇ ಮಾಡಿ ಮೆಂಬರ್ ಆಗಿದ್ದೀರಿ ಅವರಿಗೆಲ್ಲ ಮಾಡೆಲ್ ಕ್ವಶನ್ ಪೇಪರ್, ಎಲ್ಲ ವಿಷಯಗಳ ಮಾಡೆಲ್ ಕ್ವಶನ್ ಪೇಪರ್ ಆನ್ಸರ್ ಮತ್ತು ಈ ಪ್ರಿಪ್ರೇಟರಿ ಎಕ್ಸಾಮ್ ಯಾವ್ಯಾವ ದೊರಕಿದಾವೆ ಅವುಗಳ ಆನ್ಸರ್ಗಳನ್ನು ಕಳಿಸಿದ್ದೀನಿ. ನಿಮಗೆ ಯಾರಾದರೂ ಮೆಂಬರ್ ಇದ್ದು ನಿಮಗೆ ದೊರಕಿಲ್ಲ ಅಂದರೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ನಿಮಗೂ PDF ಕಳಿಸ್ತೀನಿ. ವಿವಿಧ ನೋಟ್ಸ್ಗಳನ್ನು ಕೂಡ ಈಗ ಕಳಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಸೆಕೆಂಡ್ 16ಇಂದ ಇಲ್ಲಿ ಪಾರ್ಟ್ ಬಿ ನೋಡ್ಬೋದು ನೀವು. ಆನ್ಸರ್ ಎನಿ 6 ಕ್ವಶನ್ಸ್ ಹಿಯರ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ನಿಮ್ಗೆ ಗೊತ್ತಿದೆ. ಟ್ವೆಂಟಿ-ಥರ್ಡ್ 24th ಸ್ವಲ್ಪ ಮಿನಿಮಮ್ ಒಂದು 360 ಪಿಕ್ಸೆಲ್ನಲ್ಲಿ ಇಟ್ಟು ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಕಾಣಿಸಿಗ್ತದೆ. ನೋಡಿ, ಸ್ಟೆಪ್ಸ್ಗಳನ್ನು ಯಾವ ರೀತಿ ಇಟ್ಟಿದ್ದೀರಾ, ಇಲ್ಲಿ ಯಾವ ರೀತಿ ಮಾಡಲಾಗಿದೆ ಅಂತ ನೋಡಿ. 29th ಕ್ವಶನ್ ಬಂದಿದ್ವಿ ಈಗ ನಾವು. ಇನ್ನು ಪಾರ್ಟ್ ಸಿ ಅಲ್ಲಿ ಆನ್ಸರ್ ಎನಿ 6 ಕ್ವಶನ್ಸ್. ಈಚ್ ಕ್ಯಾರೀಸ್ 3 ಮಾರ್ಕ್ಸ್ here. 30th question, 31st question, then 32nd question. ಎಲ್ಲ ಕ್ಲಿಯರ್ ಆಗಿ ಕಾಣಲಿ ಅಂತ ಒಂದು ಕ್ವಶನ್ ಕಂಪ್ಲೀಟ್ ಆನ್ಸರ್ ಕಾಣಲಿ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ ನಾನು. ಇನ್ನು 33 ಕ್ವಶನ್ಸ್ ಆನ್ಸರ್ ನೋಡಿ. 34th and then 35, 36th, then 37th. ನಿಮ್ಮ ಫೈನಲ್ ಎಕ್ಸಾಮ್ನಲ್ಲೂ ಸಿಮಿಲರ್ ಕ್ವಶನ್ಸ್ ಬರ್ತವೆ. ಆದ ಕಾರಣ ಈ ರೀತಿಯ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. 38th. ಇನ್ನು ಪಾರ್ಟ್ ಡಿ ಅಲ್ಲಿ ಎನಿ 4 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್ here. 39th, 40th ಕ್ವಶನ್ ನೋಡಿ. 41, 42nd, 43rd ಕ್ವಶನ್ ನೋಡಿ. 44th ಕ್ವಶನ್, 45th ಕ್ವಶನ್, In a part, he answered the following question. 6 marks here.
ಇಲ್ಲಿ 6 ಕ್ವಶನ್ ನೋಡಿ, 1 ಚಾಯ್ಸ್ ಇರ್ತದೆ ಇಲ್ಲಿ. ಇನ್ನು 47th ಕ್ವಶನ್ ನೋಡಿ. 47th ಕ್ವಶನ್ then 6 question here also. This completes your preparatory exam 1 maths answer. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.